ರಾಧೇಯ. ಅಫ್ಕೋರ್ಸ್ ನಿಮಗೆ ಮೇಡಮ್ ಹೇಳ್ದಂಗೆ ಕರ್ಣನ ಇನ್ನೊಂದು ಹೆಸರು ರಾಧೇಯ. ಮತ್ತು ಕೇಳಬೇಡಿ ಕರ್ಣಂದೇ ಕ್ಯಾರೆಕ್ಟರ್ ಇದೆನಾ ಅಂತ. ಆ ಕರ್ಣ ಬೇರೆ ಈ ಕರ್ಣ ಬೇರೆ. ನಮಗೆ ರಾಧೇಯ ಫಸ್ಟ್ ಟೈಮ್ ಅಜಯ್ ಸರ್ ಹತ್ರ ಕತೆ ಹೋಗಿ ಹೇಳಿದಾಗ ಬರೀ ಡೈರೆಕ್ಷನ್ಗೆ ಅಂತ ಹೋಗಿದ್ದೆ. ಗೊತ್ತಿಲ್ಲ, ಕತೆ ಇಷ್ಟ ಆದಮೇಲೆ ನಮಗೆ ಮಾತು ನಾವೇ ಮಾಡ್ಬಿಡೋಣ ಅಂತ ಡಿಸೈಡ್ ಆದ್ವಿ. ಥ್ಯಾಂಕ್ ಯು ಸರ್. ಫಸ್ಟ್ ಟೈಮ್ ಕತೆ ಕೇಳಿ ಒಪ್ಕೊಂಡು ಈ ಥರ ಜನರು ಒಪ್ಕೊಳ್ಳೋದು ಒಂದು ದೊಡ್ಡ ಚಾಲೆಂಜಿಂಗೇನೆ. ಅದರಲ್ಲೂ ನಾನು ನಿಮ್ಮ ಹತ್ರ ಬಂದಿದ್ದೆ ಕೃಷ್ಣ ಅಜಯರೋ ಅಂತ ಭಯನೇ ಇತ್ತು ಒಳಗೆ. ಲವ್ ಸ್ಟೋರಿನೇ ಹಾಗೆ, ಬಟ್ ಬೇರೆ ಥರ ಜನ ಒಪ್ಕೊಂತಾರೋ ಇಲ್ವೋ ಅನ್ನೊಂದು ಇತ್ತು ಸ್ಮಾಲ್ ಡೌಟು. ಬಟ್ ಒಪ್ಕೊಂಡ್ರಿ, ಇವತ್ತು ಇಲ್ಲಿವರೆಗೂ ತೊಗೊಂಬಂದಿರಾ. ಆ್ಯಸ್ ಎ ಬ್ರದರ್ ನನಗೆ ಇಲ್ಲಿವರೆಗೂ ಸಪೋರ್ಟ್ ಮಾಡಿದ್ದೀರಾ ಸರ್. ಥ್ಯಾಂಕ್ ಯು ಸೋ ಮಚ್ ಫ್ರಮ್ ಬಾಟಮ್ ಆಫ್ ಮೈ ಹಾರ್ಟ್. ನಾನು ಯಾವತ್ತೂ ಮರೆಯಲ್ಲ ನಿಮ್ಮನ್ನು. ನನಗೆ ಲೈಕ್ ಮೈ ಬ್ರದರ್ ಸರ್. ಥ್ಯಾಂಕ್ ಯು, ಲವ್ ಯು ಸರ್. ನನ್ನ ಫ್ಯಾಮಿಲಿ ಸಪೋರ್ಟ್ ಮಾಡಿದ್ದಕ್ಕೆ ಎಲ್ರಿಗೂ, ಅಪ್ಪ ಅಮ್ಮ, ನನ್ನ ಹೆಂಡತಿ, ನನ್ನ ಮಗಳು, ನನ್ನ ಟೀಮ್, ನನ್ನ ಟೆಕ್ನಿಕಲ್ ಟೀಮ್ ಹೇಳ್ಬೇಕು. ಟೆಕ್ನಿಕಲ್ ಟೀಮ್ ಬಗ್ಗೆ ನಾನು ಹೇಳಲೇಬೇಕು. ರ್ಯಾಮಿ ಅಂತ DOP ನಮ್ಮ ಚೆನ್ನೈಯವರು ಕಿಲ್ಲಿಂಗ್ ವೀರಪ್ಪನ್ ಮಾಡಿದ್ರು ಮುಂಚೆ. ಈ ವರ್ಕ್ ನೋಡಿದ್ರೆ ನಿಮ್ಗೆ ಅನ್ಸಿರುತ್ತೆ ಒಂದ್ಸರಿ, ಏನೋ ಟ್ಯಾಲೆಂಟೆಡ್ ಇದ್ದಾರೆ, ಬೇರೆ ವೈಭವ ಇದೆ ಸಿನಿಮಾದಲ್ಲಿ ಅಂತ. ಅದೇ ಥರ ಸ್ಯಾಂಡಿ ಅಂತ ಮ್ಯೂಸಿಕ್ ಡೈರೆಕ್ಟರು, ಅವನನ್ನು ತುಂಬ ಚೆನ್ನಾಗಿ ಮಾಡಿದ್ರು. ನಮ್ಮ ಫ್ರೆಂಡೇನೆ. ನಮ್ಮ ಅಮರ್ ಸರ್ ಇರ್ಬೋದು, ಉಮೇಶ್ ಸರ್ ಇರ್ಬೋದು, ಎಲ್ಲರ ಸಪೋರ್ಟು ತುಂಬ ಸಪೋರ್ಟ್ ಮಾಡಿದ್ದಾರೆ ಈ ಸಿನಿಮಾ ಇಲ್ಲಿವರು ತರೋದಕ್ಕೆ. ತುಂಬ ಥ್ಯಾಂಕ್ ಯು ಸರ್ ಎಲ್ರಿಗೂ. ನನ್ನ ಡೈರೆಕ್ಷನ್ ಟೀಮ್ ಇರ್ಬೋದು, ಪ್ರತಿಯೊಬ್ಬರು ಹೆಸರು ಇಟ್ಟು ಹೇಳ್ತಾ ಇದ್ದೀನಿ. ಯಾರು ಮರ್ತಿರೋ ದಯವಿಟ್ಟು ಕ್ಷಮಿಸಿ. ಆ್ಯಂಡ್ ಅಗೇನ್ ನಮ್ಮ ಸೋನಲ್ ಮೇಡಮ್ ಬರಬೇಕಾಗಿತ್ತು, ಬರ್ತಾ ಇದ್ದಾರೆ ಅನ್ನೋವೇ, ಬರ್ಬೋದು. ಸೋನಲ್ ಮಂಟರು, ಧನ್ಯ ಬಾಲಕೃಷ್ಣ, ಗಿರೀಶ್ ಅಣ್ಣ, ಅಶೋಕ್ ಶರ್ಮಾ, ಎಲ್ಲರ ಸಪೋರ್ಟು ತುಂಬ ಇದೆ ನನಗೆ. ಅರವಿಂದ್ ಸರ್ ಇರ್ಬೋದು. ಈ ಸಿನಿಮಾ ಸ್ಟಾರ್ಟ್ ಮಾಡಾದ್ಮೇಲೆ ಮುಗಿಸ್ಬೇಕಲ್ಲ. ಮುಗಿಯೋಕ್ಕೆ ನನಗೆ ಯೋಗಾನಂದ್ ಸರು, ಹರೀಶ್ ತುಂಬ ಸಪೋರ್ಟ್ ಮಾಡಿದ್ರು. ಅವ್ರ ಸಪೋರ್ಟ್ ನಾನು ಯಾವತ್ತೂ ಮರೆಯಲ್ಲ. ಆ್ಯಂಡ್ ಅಗೇನ್ ಈ ಸಿನಿಮಾ ಇವತ್ತು ಇಲ್ಲಿಂದ ಮುಂದಕ್ಕೆ ಎತ್ಕೊಂಡು ಹೋಗ್ತಾ ಇರೋದು ಕಾಂತರಾಜ್ ಸರು. ಅವ್ರ ಬಗ್ಗೆ ನಾನು ಏನು ಹೇಳಲಿ, ಈಗ ಅವರೇ ಹೇಳ್ತಾರೆ. ಕಾಂತರಾಜ್ ಸರ್ ತುಂಬ ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಹೀಗೆ ಇರಲಿ ಸರ್. ಮಹಾಭಾರತದ ರಾಧೇಯ ಏನಿದ್ದಾನೆ, ಅವನು ಎಷ್ಟೇ ಸ್ಟ್ರಾಂಗ್ ಇದ್ರು, ಎಷ್ಟೇ ಇದ್ದಿದ್ರು, ಕೆಲವೊಂದು ಸರ್ಕಮ್ಸ್ಟೆನ್ಸಸ್ ಅವನ್ನ ಎಲ್ಲ ಬಿಟ್ಕೊಟ್ಟು ಸಾವಿನ ಕಡೆ ನಡೆಸ್ತು. ಬಟ್ ಈ ರಾಧೇಯ ಬಂದ್ಬಿಟ್ಟು ನಮ್ಮ ಕಂಪೇರ್ ಮಾಡೋಂಗೇ ಇಲ್ಲ. ರಾಧೇಯ ಅಂತ ಹೆಸರಿಟ್ಟಿರೋದು ಅದೇ ಸ್ಟೋರಿ ಥರ ಇರುತ್ತೆ ಅಂತ ಅನ್ನೋಂಗಿಲ್ಲ. ನಮ್ಮ ರಾಧೇಯದಲ್ಲಿ ಟೋಟಲಿ ಕಮರ್ಷಿಯಲಿ ಒಬ್ಬ ತನ್ನ ಪ್ರೀತಿನ ಹೇಗೆ ಉಳಿಸ್ಕೊತಾನೆ, ಅದನ್ನು ಹೇಗೆ ಗೆಲ್ತಾನೆ. ಆದರೆ ಪ್ರೀತಿ ಅಂದರೆ ನಾಟ್ ಓನ್ಲಿ ಹುಡುಗಿ ಅಲ್ಲ, ತಾಯಿನೂ ಇರ್ಬೋದು, ತಂಗಿನೂ ಇರ್ಬೋದು, ಹೆಂಡತಿನೂ ಇರ್ಬೋದು, ಮಗಳು ಇರ್ಬೋದು. ಸೊ ಈ ಒಂದು ಸರ್ಕಮ್ಸ್ಟೆನ್ಸಲ್ಲಿ ಸಿಗಾಕೊಂಡಾಗ ಯಾವುದನ್ನು ಬಿಟ್ಕೊಡ್ಬೇಕು, ಯಾವುದನ್ನು ತಗೋಬೇಕು ಅನ್ನೋದು ಒಂದು ಮೈಂಡಿಗೆ ಬಂದಾಗ ಅವನು ಅದನ್ನು ಹೆಂಗೆ ಸ್ಟ್ರಗಲ್ನ ದಾಟಿ ನಿಂತ್ಕೊತಾನೆ ಅನ್ನೋದು ಕಾನ್ಸೆಪ್ಟ್.